ಹಗರಣದ ನಂತರ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಹೈ ಅಲರ್ಟ್ ಆಗಿದೆ. ಈ ನಿಟ್ಟಿನಲ್ಲಿ 70,000 ಹುದ್ದೆಗಳ ಭರ್ತಿಗೆ ಈಗ ಆಲೋಚನೆಯನ್ನು ಮಾಡಿದೆ. ಈ ನಿಟ್ಟಿನಲ್ಲಿ ಯಾವುದೇ ತರನಾದಂಥ ಪೇಪರ್ ಲೀಕ್ ಆಗಬಾರ್ದು, ಆಗದಂತೆ ಕಟ್ಟೆಚ್ಚರ ಕೂಡ ವಹಿಸಲಾಗುತ್ತೆ. ಯಾವ ರೀತಿ? ಜಿಲ್ಲಾಧಿಕಾರಿಗಳ ಮಾನಿಟರ್ನಲ್ಲಿ ನೇಮಕಾತಿ ಪರೀಕ್ಷೆಯನ್ನು ನಡೆಸಲಾಗುತ್ತಂತೆ. ಸಿಸಿ ಕ್ಯಾಮೆರಾ ಕಣ್ಗಾವಿನಲ್ಲಿ ಪರೀಕ್ಷೆಯನ್ನು ನಡೆಸ್ತೀವಿ ಅಂತ ಚಿತ್ರದುರ್ಗದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ನೇಮಕಾತಿ ವಿಚಾರ 70,000 ನೇಮಕಾತಿನ ಈಗಾಗಲೇ ನಾವು ಮಾಡ್ತಾ ಇದೀವಿ, ಅಪ್ಲಿಕೇಶನ್ ಬರೀತಾ ಇದೀವಿ. ಅದಕ್ಕೆ ಬಹಳ ಸ್ಟ್ರಿಕ್ಟ್ ಆಗಿ ಎಕ್ಸಾಮಿನೇಷನ್ ಬರೆಯುವಾಗ ಪೇಪರ್ ಯಾವ ಕಾರಣಕ್ಕೂ ಕೂಡ ಎಲ್ಲೂ ಲೀಕ್ ಆಗಬಾರ್ದು, ಏನಾಗಬಾರ್ದು, ಅದಕ್ಕೆಲ್ಲ ಪ್ರತಿಯೊಂದು ರೂಪು ಕೂಡ ಅಲ್ಲಿ ಯಾರು ಕೂಡ ಕಾಪಿ ಮಾಡಿಕೊಂಡು ಮಾಡೋದು, ಏನಾದ್ರು ಲೀಕ್ ಆಗೋದು, ಇದೆಲ್ಲ ಕೂಡ ಕ್ಯಾಮ್ರಾಗಳನ್ನ CCTV ಕ್ಯಾಮ್ರಾನ ಅಳವಡಿಸಬೇಕು. ಜಿಲ್ಲಾಧಿಕಾರಿಗಳೆಲ್ಲ ಕಂಪ್ಲೀಟ್ ಮಾನಿಟರ್ ಮಾಡಿಕೊಂಡು ರಾಜ್ಯದ ಎಲ್ಲ ಅಧಿಕಾರಿಗಳನ್ನ, ಆ ಜಿಲ್ಲೆಯಲ್ಲಿ ಯಾರು ಅಧಿಕಾರಿಗಳಿದ್ದಾರೆ, ಶಿಕ್ಷಣ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆ ಇರ್ಬೋದು, ಎಲ್ಲರೂ ಕೂಡ ಅವನ್ನ ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಅವರಿಗೆ ತಿಳಿಸಿದ್ದೇನೆ. ನೇಮಕಾತಿ ವಿಚಾರ 70,000 ನೇಮಕಾತಿನ ಈಗಾಗಲೇ ನಾವು ಮಾಡ್ತಾ ಇದೀವಿ, ಅಪ್ಲಿಕೇಶನ್ ಬರೀತಾ ಇದೀವಿ. ಅದಕ್ಕೆ ಬಹಳ ಸ್ಟ್ರಿಕ್ಟ್ ಆಗಿ ಎಕ್ಸಾಮಿನೇಷನ್ ಬರೆಯುವಾಗ ಪೇಪರ್ ಯಾವ ಕಾರಣಕ್ಕೂ ಕೂಡ ಎಲ್ಲೂ ಲೀಕ್ ಆಗಬಾರ್ದು, ಏನಾಗಬಾರ್ದು, ಅದಕ್ಕೆಲ್ಲ ಪ್ರತಿಯೊಂದು ರೂಪು ಕೂಡ ಅಲ್ಲಿ ಯಾರು ಕೂಡ ಕಾಪಿ ಮಾಡಿಕೊಂಡು ಮಾಡೋದು, ಏನಾದ್ರು ಲೀಕ್ ಆಗೋದು, ಇದೆಲ್ಲ ಕೂಡ ಕ್ಯಾಮ್ರಾಗಳನ್ನ CCTV ಕ್ಯಾಮ್ರಾನ ಅಳವಡಿಸಬೇಕು.